ಮಾಧ್ಯಮದ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಮಾಡುತ್ತಾ, ತಮ್ಮೆಲ್ಲರಿಗೆ ತಿಳಿದ ಹಾಗೆ ಬೀದರ್ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಸವಲತ್ತನ್ನು ಕಬಳಿಸಲಿಕ್ಕೆ ಬೀದರ್ನಲ್ಲಿ 2016ನೇ ಇಸ್ವಿಯಲ್ಲಿ ಬೇಡ ಜಂಗಮ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟನ್ನು ಇಲ್ಲಿನ ಮಾಜಿ ನಗರಸಭೆ ಸದಸ್ಯರು ರವೀಂದ್ರ ಸ್ವಾಮಿ ಅವರು ಸರ್ಟಿಫಿಕೇಟನ್ನು ಅವರು ತೆಗೆದುಕೊಂಡರು. ಸತತ ಜಿಲ್ಲಾಧಿಕಾರಿ ಎ ಸಿ ಅವ್ರ ಮುಖಾಂತರ ನಾವು 14ರಿಂದ ಸತತ ಪ್ರಯತ್ನ ಪಟ್ಟಾಗ 2019ರಲ್ಲಿ ಆಗಿದ್ದಂಥ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಸಾಹೇಬರು ಅವರ ಒಂದು ಪರಿಶಿಷ್ಟ ಜಾತಿ ಬೇಡ ಜಂಗಮ ಸರ್ಟಿಫಿಕೇಟನ್ನು ರದ್ದು ಮಾಡ್ತಾರೆ. ಆ ರದ್ದು ಮಾಡಿದಾಗ ಕಲಬುರಗಿ ಹೈಕೋರ್ಟ್ನಲ್ಲಿ ಅವರು ಚಾಲನೆ ಮಾಡಿ ಮತ್ತೊಮ್ಮೆ ಕೋರ್ಟು ಇವರ ಅರ್ಜಿಯನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ ಹಿಂದೆ ಕಳಿಸ್ತಾರೆ. ಆದ್ರೆ ಆಗಿದ್ದಂಥ ತಹಸೀಲ್ದಾರರು ಪರಿಶೀಲನೆ ಮಾಡಂದ್ರೆ ಅಪಾರ್ಥ ಮಾಡ್ಕೊಂಡು ಸರ್ಟಿಫಿಕೇಟ್ ಕೊಡ್ತಾರೆ. ಆದ್ರೆ ಮತ್ತೆ ನಾವು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಅವರ ಒಂದು ಸರ್ಟಿಫಿಕೇಟನ್ನು ಮೇಡಮ್ ಇದ್ರು, ನಮ್ದು ಕೀರ್ತಿ ಚಾಲಕ್ ಮೇಡಮ್ ಅವರು ಗ್ರೇಡ್ 1 ಗ್ರೇಡ್ 2 ಇನ್ನೊಬ್ಬರು ಇದ್ರು, ಯಾರೋ ಹೆಸರು ಚಿದ್ರಿ ಮಲ್ಶೆಟ್ಟಿ ಚಿದ್ರಿ ಅಂತ ಗ್ರೇಡ್ 2 ಇದ್ರು, ಅವ್ರು ಕೊಟ್ಟಿದ್ರು. ಆದ್ರೆ ಅವಾಗ ನಾವು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಂತ ವಿನಂತಿ ಮಾಡಿದ್ರು. ತಲಾಟಿ ಮತ್ತು ಗಿರ್ದವರ ಮೇಲೆ ಕ್ರಮ ತಗೊಂಡ್ರು. ಆದ್ರೆ ಇವತ್ತು ನಾವು ಈ ಹಿಂದೆ ಇದಕ್ಕೆಲ್ಲ ಏನು ಕಾರಣ ಗೊತ್ತಿದ್ರೆ ಎಲ್ಲರಿಗೂ ಕೂಡ ಅವರಿಗೆ ವಜಾ ಮಾಡ್ಬೇಕು, ನೌಕರಿಯಿಂದ ಸಸ್ಪೆಂಡ್ ಮಾಡಿದ್ರಲ್ಲ. ಸರ್ಕಾರದ ಒಬ್ಬ ಪರಿಶಿಷ್ಟ ಜಾತಿಯ ಸವಲತ್ತು ವಂಚನೆ ಮಾಡಕ್ ಬಂದಾಗ ಅವರಿಗೆ ಸಹಾಯ ಸಹಕಾರ ಯಾವ್ಯಾವ ಇದರಿಂದ ಮಾಡಿರೋ ಗೊತ್ತಿಲ್ಲ, ಆದರೂ ಸಹಾಯ ಸಹಕಾರ ಮಾಡಿದಾಗ ಸರ್ಟಿಫಿಕೇಟು ಒಂದು ಕೋರ್ಟ್ ಪರಿಶೀಲನೆ ಮಾಡಿ ಅಂತದ. ಮೊದಲು ಇವರೇ ತಲಾಟಿ ಗಿರ್ದವ್ರು ರಿಪೋರ್ಟ್ ಕೊಟ್ಟರು. ಅವಾಗ ಅಲ್ಲ ಅಂತ ಹೇಳಿ ರಿಪೋರ್ಟ್ಸ್ ಎಲ್ಲ ತಗೊಂಡು ಮತ್ತೆ ಅವ್ರ ಊರಿಗೆ ಹೋಗಿರು. ಅವ್ರ ಊರೇ ರಿಪೋರ್ಟ್ ಸಹಿತ ತಗೊಂಡು ಬಂದು ಅವರೆಲ್ಲ SC ಎಲ್ಲ ಲಿಂಗಾಯತರು, ಅವರು 1 to 7 ಮತ್ತು 8 to 10 ಸರ್ಟಿಫಿಕೇಟ್ದಾಗೆಲ್ಲ ಲಿಂಗಾಯತ್ ಅಂತಿದೆ. ಮತ್ತೆ ಚುನಾವಣೆ ನಗರಸಭೆ ನಿಂತಾಗೆಲ್ಲ ಕೂಡ ಅವರು ಸರ್ಟಿಫಿಕೇಟ್ ನಾವು ಅಫಿಡವಿಟ್ ಕೊಡ್ತೇವಲ್ಲಿ, ಅಫಿಡವಿಟ್ದಾಗ ಎಲ್ಲೂ ಕೂಡ SC ಅಂತ ಬರೆಸಿಲ್ಲ ಅವರು. ಪತ್ರಕರ್ತರು ಕೇಳಿರೋ ಪ್ರಶ್ನೆ, ರವೀಂದ್ರ ಸ್ವಾಮಿ ಅವರನ್ನು ಹೊರತುಪಡಿಸಿ ಕರ್ನಾಟಕದಲ್ಲಿ ಇನ್ಯಾರಾದರೂ ಈ ಸುಳ್ಳು ಪ್ರಮಾಣ ಪತ್ರವನ್ನು ಪಡೆದುಕೊಂಡಿದ್ದಾರಾ ಅನ್ನೋದು ಕುರಿತು ಪ್ರಶ್ನೆಯನ್ನು ಮಾಡಿದ್ದಾರೆ. ಬಹಳಷ್ಟು ಜನ ಸುಳ್ಳು ಪ್ರಮಾಣ ಪತ್ರಗಳನ್ನು ಪಡೆದುಕೊಂಡು ನೌಕರಿಗಳನ್ನು ಮತ್ತೆ ಪ್ರೊಫೆಷನಲ್ ಸೀಟ್ಸ್ಗಳನ್ನು, ಸರ್ಕಾರಿ ಯೋಜನೆಗಳನ್ನು ಪಡೆದುಕೊಂಡಿದ್ದಾರೆ. ಪರ್ಟಿಕ್ಯುಲರ್ ಬೇಡ ಜಂಗಮನ ಅಂತ ಹೇಳಿ ರಾಜ್ಯದಲ್ಲಿ ಬೇರೆ ಬೇರೆಯವರು ಪಡೆದುಕೊಂಡಿದ್ದಾರೆ. ಬೀದರ್ನಲ್ಲಿ ರವೀಂದ್ರ ಸ್ವಾಮಿಯವರು ಮೊದಲ ಸಲ ಪಡೆದುಕೊಂಡಿದ್ದಾರೆ, ಅವರೇ ಪ್ರಥಮ. ಅದಾದ ನಂತರ ಬೀದರ್ ಜಿಲ್ಲೆಯಲ್ಲಿ ಬೇರೆಯವರು ಪಡೆದುಕೊಂಡಿದ್ದಾರೆ. ಈಗಾಗಲೇ ನಮ್ಮ ಹಾಲ್ಕಿಯಲ್ಲಿ ಇದೇ ಬೇಡ ಜಂಗಮ ಸುಳ್ಳು ಜಾತಿ ಪ್ರಮಾಣವನ್ನು ಪತ್ರ ಪಡೆದುಕೊಂಡು ಪುರಸಭೆಯಲ್ಲಿ ಎಲೆಕ್ಷನ್ ನಲ್ಲಿ ಕಂಟೆಸ್ಟ್ ಮಾಡಿ ಅವ್ರು ಗೆದ್ದಿದ್ದಾರೆ. ಅವ್ರು ಈಗ ಮೆಂಬರು ಸಹ ಇದ್ದಾರೆ. ಹಾಗಾಗಿ ಈ ಒಂದು ಸಂವಿಧಾನಕ್ಕೆ ವಿರುದ್ಧವಾಗಿ ಇರುವ ಆಚರಣೆಗಳನ್ನ, ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಶೋಷಿತರ, ದುರ್ಬಲರ ಹಕ್ಕೊತ್ತಾಯಗಳನ್ನ ಕಸಿದುಕೊಳ್ಳುವ, ಕಬಳಿಸುವ ಇದು ಏನು ಹುನ್ನಾರ ಇದೆ, ಇದನ್ನ ನಾವು ಬಹಳ ಉಗ್ರವಾಗಿ ಖಂಡಿಸ್ತೇವೆ.
ಜೊತೆಗೆ ಏನು ಸುಪ್ರೀಂ ಕೋರ್ಟ್ ಇವತ್ತು ದುರ್ಬಲರ ಪರವಾಗಿ ಈ ನಿರ್ಣಯವನ್ನು ಕೊಟ್ಟಿದೆ, ಈ ನಿರ್ಣಯ ಬರಬೇಕಾದ್ರೆ ಈಗಾಗಲೇ ಬೌದ್ಧವರು ಹೇಳಿರುವ ಹಾಗೆ, ನಮ್ಮ ಅಡ್ವೊಕೇಟ್ ವಿಲ್ಸನ್ ಸರ್ ಅವರು ಹೇಳಿರುವ ಹಾಗೆ ಇದರ ಹಿಂದೆ ಸತತವಾದ ಪರಿಶ್ರಮ ಪ್ರಯತ್ನ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಹಿಂದೆ ಇದ್ದಿರುವ ನಮ್ಮ ಗೋವಿಂದ ರೆಡ್ಡಿ ಸರ್ ಆಗಿರ್ಬೋದು, ಮತ್ತು ಇದಕ್ಕೆ ಸಾಮಾಜಿಕ ಒಂದು ಕಳಕಳಿ, ನಮ್ಮ ಸಮಾಜಕ್ಕೆ ಇದರಿಂದ ತೊಂದರೆ ಆಗಬಾರದು ಅನ್ನೋ ಕಳಕಳಿ ಇರುವ ನಮ್ಮ ಸಮಾಜದ ಮುಖಂಡರು, ರಾಜ್ಯ ದಲಿತ ಸಂಘ ಸಮಿತಿಯ ಈ ಒಂದು ನಮ್ಮ ಮುಖಂಡರು ಅವರು ಬಹಳ ವೈಯಕ್ತಿಕವಾಗಿ ಅದು ಚಾಲೆಂಜನ್ನು ತಗೊಂಡು ಅವರು ಸರ್ಕಾರದ ಹಂತದಲ್ಲಿ ಡೆಪ್ಯೂಟಿ ಕಮಿಷನರ್ ಆಫೀಸ್ಗಳಲ್ಲಿ, ಹೈಕೋರ್ಟ್ನಲ್ಲಿ ಎಲ್ಲೆಲ್ಲಿ ಇದನ್ನ ವಿಫಲ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಲ್ಲೆಲ್ಲ ವೈಯಕ್ತಿಕವಾಗಿ ತಮ್ಮ ಸ್ವಂತ ಜೇಬಿನಿಂದ ಹಣವನ್ನು ಖರ್ಚು ಮಾಡಿ ಇವತ್ತು ಈ ಒಂದು ನಿರ್ಣಯ ಬರಲಿಕ್ಕೆ ಕಾರಣರಾಗಿದ್ದಾರೆ ಮಾರುತಿ ಬೌದ್ಧವರು. ಈ ಒಂದು ನಿರ್ಣಯ ಬಂದ ಮೇಲೆ ಆದರೂ ಬರೀ ಎಸ್ಸಿ ಸರ್ಟಿಫಿಕೇಟ್ ಅಷ್ಟೇ ಅಲ್ಲ, ST ಸರ್ಟಿಫಿಕೇಟ್, ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ಒಂದು ರೂಢಿ ಕರ್ನಾಟಕದಲ್ಲಿ ಇದೆ. ದುರ್ಬಲರ ಹಕ್ಕೊತ್ತಾಯಗಳನ್ನು ಕಬಳಿಸುವ ಇಂಥ ಪ್ರಯತ್ನಗಳಿಗೆ ಸರ್ಕಾರ ಕಡಿವಾಣ ಹಾಕಬೇಕು. ಮತ್ತೆ ಬರೇ ಇದು ಕೋರ್ಟ್ನಲ್ಲಿ ಅವರ ವಿರುದ್ಧ ತೀರ್ಪಾಯಿತು ಅಂತ ಅಷ್ಟಕ್ಕೆ ಬಿಟ್ರೆ ಮತ್ತೆ ಬೇರೆ ದಾರಿಗಳನ್ನು ಹುಡುಕೊಂಡು ಅವರು ಮತ್ತೆ ಇಂಥ ಪ್ರಯತ್ನಗಳನ್ನ ಮಾಡೋ ಸಾಧ್ಯತೆಗಳಿವೆ. ಅದಕ್ಕಾಗಿ ಇಂಥ ಪ್ರಯತ್ನಗಳನ್ನ ಮಾಡುವವರಿಗೆ ಒಂದು ಕಾನೂನನ್ನ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಶಿಕ್ಷೆಯನ್ನ ಕೊಟ್ರೆ ಮುಂದೆ ಇಂಥ ಪ್ರಯತ್ನಗಳಿಗೆ ಕಡಿವಾಣ ಬೀಳುವ ಒಂದು ಸಾಧ್ಯತೆಗಳಿರ್ತವೆ. प्रयत्न किया गया है रविंद्र स्वामी जी द्वारा SCA सर्टिफिकेट लेने की कोशिश जो की है उस पर थोड़ा सा प्रकाश डालना चाहूँगा। पहली बार उन्होंने फर्स्ट टाइम एप्लीकेशन किया था 2016 में, 26/4/2016 में पहली बार जो सोशल बेनिफिट्स है सरकार द्वारा जो दिए जाते हैं वो बेनिफिट्स प्राप्त करने के लिए पहली बार SC सर्टिफिकेट ये कह के कि वो बेड़ा जंगम कम्युनिटी को बिलोंग करते हैं, ये बता के ये एफिडेविट दे के पहली बार सरकार से तहसीलदार के सामने उन्होंने एप्लीकेशन किया। वो एप्लीकेशन उनका रिजेक्ट होता है ये कह के कि वो बेड़ा जंगमा कम्युनिटी को बिलोंग नहीं करते हैं, वो वीर शैव जंगम कम्युनिटी को बिलोंग करते हैं, इसलिए उनका एप्लीकेशन रिजेक्ट होता है। उसके बाद 1 साल तक 2-3 राउंड ऑफ लिटिगेशन होता है, AC में जाता है अपील, फिर DC तक जाता है, रिवीजन पिटीशन DC में चल रहा होता है। तभी फिर 2018 में और एक एप्लीकेशन करते हैं तहसीलदार को कि मुझे इलेक्शन पर्पस के लिए, इलेक्शन लड़ने के लिए मुझे कैस्ट सर्टिफिकेट दिया जाए। एक राउंड ऑफ लिटिगेशन चल ही रहा है उनका। फिर सेकेंड टाइम 2018 में फिर से रिवीजन पिटीशन पहले वाला जो रिजेक्ट हो गया था वो चल ही रहा है, उसके दौरान ही 2018 में फिर से वो एक एप्लीकेशन करते हैं कि इलेक्शन लड़ने के लिए उन्हें कास्ट सर्टिफिकेट दिया जाए क्योंकि वो बेड़ा जंगमा कम्युनिटी को बिलोंग करते हैं, वो भी रिजेक्ट होता है। फिर से 2-3 राउंड ऑफ लिटिगेशंस होते हैं, वो फिर हाई कोर्ट जाते हैं 2018 में, हाई कोर्ट में रिजेक्ट होता है। हाई कोर्ट में फिर से मैटर वापिस किया जाता है तहसीलदार को कि इसको फिर से और एक बार इस पे सोच विचार किया जाए और फिर से इसको डिस्पोज किया जाए। इस तरह से 2-3 बार हाई कोर्ट जाता है, केस वापिस आता है। फाइनली DC द्वारा उनका एप्लीकेशन रिजेक्ट किया जाता है। उसके अगेंस्ट वो आते हैं हाई कोर्ट में, हाई कोर्ट ऑफ कर्नाटका में, और एक रिट पिटीशन फाइल करते हैं, चैलेंज करते हैं DC के ऑर्डर को। रिट पिटीशन
201181 ऑफ 2023 के द्वारा रिट पिटिशन नंबर 201181 ऑफ 2023 इस रिट पिटिशन के द्वारा डीसी विदर का जो ऑर्डर है जिसके द्वारा उनका जो एप्लीकेशन था एससी सर्टिफिकेट बेड जंगमा जो उन्होंने पूछा था वो जो रिजेक्ट हुआ था उस रिजेक्शन ऑर्डर के खिलाफ वो रिट पिटिशन में आते हैं और वो रिट पिटिशन 11/10/2023 को सिंगल बेंच अलाउ करता है और जो डीसी का ऑर्डर था उसको सेटिसाइड करके फिर से वापस भेजता है कि इस पे फिर से सोच विचार किया जाए कुछ ग्राउंड्स पे कैश